ಅಣ್ಣ ತಂಗಿಯರ ಬಾಂಧವ್ಯವನ್ನ ಬೆಸೆಯುವ ಪವಿತ್ರ ಹಬ್ಬ ರಕ್ಷಾಬಂಧನ. ಈ ಬಾರಿಯೂ ರಾಖಿಗೆ ಕೊಂಚ ವಿಭಿನ್ನ ಅರ್ಥ ನೀಡೋಣವೇ? ಬಾಳೆ ದಿಂಡಿನಿಂದ ತಯಾರಿಸಿದ ಸಂಪೂರ್ಣ ಪರಿಸರ ಸ್ನೇಹಿ ರಾಖಿಯೊಂದಿಗೆ ಪ್ರಕೃತಿಯೊಂದಿಗೂ ಬಾಂಧವ್ಯ ಬೆಸೆಯೋಣ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯ ಯುವ ಉದ್ಯಮಿ ವಿಶ್ವನಾಥ್ ಅವರು ವಿಶ್ ನೇಚರ್ ಸಂಸ್ಥೆ ಬಾಳೆನಾರಿನಿಂದ ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ತಯಾರಿಸುತ್ತಿದೆ. ಇದು ಕೇವಲ ಒಂದು ರಾಖಿಯಲ್ಲ, ಇದರ ಹಿಂದೆ ಗ್ರಾಮೀಣ ಮಹಿಳೆಯರ ಪರಿಶ್ರಮವಿದೆ, ಸ್ವಾವಲಂಬನೆಯ ಕನಸಿದೆ, ಪರಿಸರ ಸಂರಕ್ಷಣೆಯ ಕಾಳಜಿ ಇದೆ. ಇದು ವಿಶ್ ನೇಚರ್ ಮೂಲಕ 45ಕ್ಕೂ ಹೆಚ್ಚು ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗ ದೊರೆತಿದೆ. ಈ ಬಾರಿ ವಿಶೇಷ ಅಭಿಯಾನ 10,000 ರಾಖಿ 10,000 ಬೀಜಗಳಿಂದ ಮರ. ನೀವು ಖರೀದಿಸುವ ಪ್ರತಿಯೊಂದು ಪರಿಸರ ಸ್ನೇಹಿ ರಾಖಿಯೊಂದಿಗೆ ನುಗ್ಗೆ ಮರದ ಬೀಜ ಉಚಿತ. ರಾಖಿ ಕಟ್ಟಿದ ನಂತರ ಆ ಬೀಜವನ್ನು ಬಿತ್ತಿರಿ, ಒಂದು ಗಿಡ ಬೆಳೆಸಿರಿ. ಮುಂದೆ ಅದು ಮರವಾಗಿ ನಿಮ್ಮ ಕುಟುಂಬಕ್ಕೂ ಸಮಾಜಕ್ಕೂ ಉಪಯೋಗವಾಗಲಿ. ಅಣ್ಣ ತಂಗಿಯರ ಬಾಂಧವ್ಯದ ಸಂಕೇತವಾದ ರಾಖಿ ಈ ಬಾರಿ ಪ್ರಕೃತಿಯೊಂದಿಗಿನ ನಿಮ್ಮ ಬಾಂಧವ್ಯದ ಸಂಕೇತವೂ ಆಗಲಿ. ಸಾಮಾಜಿಕ ಜಾಲತಾಣಗಳು ಹಾಗೂ ಆನ್ಲೈನ್ ಮಾರಾಟದ ಮೂಲಕ ವಿಶ್ ನೇಚರ್ ರಾಖಿಗಳು ಕರ್ನಾಟಕದ ವಿವಿಧ ಜಿಲ್ಲೆಗಳಷ್ಟೇ ಅಲ್ಲದೆ ಮುಂಬೈ, ಕೋಲ್ಕತ್ತಾ, ಚೆನ್ನೈ ಸೇರಿದಂತೆ ದೇಶದ ಪ್ರಮುಖ ನಗರಗಳಿಗೂ ತಲುಪುತ್ತಿವೆ. ಪ್ಲಾಸ್ಟಿಕ್ಗೆ ಬದಲಾಗಿ ಪ್ರಕೃತಿಯನ್ನು ಆರಿಸಿ, ಸ್ಥಳೀಯ ಉದ್ಯಮಕ್ಕೆ ಬೆಂಬಲ ನೀಡಿ, ಗ್ರಾಮೀಣ ಮಹಿಳೆಯರ ಸ್ವಾವಲಂಬನೆಗೆ ಕೈ ಜೋಡಿಸಿ. ಈ ರಕ್ಷಾಬಂಧನ ಒಂದು ರಾಖಿ ಖರೀದಿಸಿ ಒಂದು ಮರ ಬೆಳೆಸುವ ಸಂಕಲ್ಪ ಮಾಡಿ. ಪರಿಸರ ಸ್ನೇಹಿ ರಾಖಿಗಾಗಿ ಸಂಪರ್ಕಿಸಿ 9148822331. ವಿಶ್ ನೇಚರ್ ರಾಖಿಯೊಂದಿಗೆ ಬಾಂಧವ್ಯದ ಬೀಜದೊಂದಿಗೆ ಭವಿಷ್ಯ. ಸದಾ ನೋಡ್ತಾ ಇರಿ ಹೈಬ್ರಿಡ್ ನ್ಯೂಸ್. ವಿಶೇಷವಾಗಿ ಬುಕ್ ಸಾಗರದಲ್ಲಿ ಇವತ್ತು ಒಂದು ವಿಶೇಷ ಒಂದು ಕರಕುಶಲ ಕಲೆಯನ್ನು ಪರಿಚಯಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಶ್ ನೇಚರ್ ಅನ್ನುವಂಥ ಸಂಸ್ಥೆಯ ಮೂಲಕ ಅನೇಕ ಮಹಿಳೆಯರಿಗೆ ಉದ್ಯೋಗ ಕೊಟ್ಟು ಇವತ್ತು ನಾಡಿನಲ್ಲಿ ಇವತ್ತು ರೈತರಿಗೂ ಕೂಡ ಬೆನ್ನೆಲುಬಾಗಿ ನಿಂತ ವಿಶ್ವನಾಥ್ ಅವರ ಜೊತೆಗಿದ್ರೆ ಬನ್ನಿ ಏನೆಲ್ಲ ಮಾಡ್ತಾರೆ ಅವರ ಸಾಧನೆ ಯಶೋಗ ತಿಳಿಸುವ ಪ್ರಯತ್ನ ಮಾಡ್ತಾರೆ. ಸರ್, ನಮ್ಮ ಸುದ್ದಿವಾಹಿನಿಗೆ ಸ್ವಾಗತ ಸರ್. ತುಂಬಾ ಖುಷಿ ಆಗುತ್ತೆ ಇರ್ತಕ್ಕಂಥ ಅನೇಕ ಕಲೆಗಳನ್ನು ನೋಡ್ತಾ ಇದ್ದಾಗ ಎಲ್ಲ ಒಂದ್ ಕಡೆಗೆ ನಮ್ಮ ರೈತರಿಗೂ ಕೂಡ ಬೆನ್ನೆಲುಬಾಗಿ ನಿಂತಿದ್ರಿ, ಜೊತೆಗೆ ಅನೇಕ ಮಹಿಳೆಯರಿಗೂ ಕೂಡ ಸ್ವಯಂ ಉದ್ಯೋಗವನ್ನು ಕಲ್ಪಿಸ್ತಾ ಇದ್ರಿ. ಸರ್, ಮೂಲತಃ ಎಲ್ಲಿವರು ಹೇಗೆ ಪ್ರಾರಂಭ ಆಯ್ತು ಇದ್ರ ಜರ್ನಿ ಅಂತ? ಸರ್, ಮೂಲತಃ ನಾನು ಹುಟ್ಟಿ ಬೆಳೆದಿದ್ದು ಕಂಪ್ಲಿಯಲ್ಲಿ. ಪ್ಯಾಂಡಮಿಕ್ ಟೈಮಲ್ಲಿ ಸ್ಟಾರ್ಟ್ ಆಗಿರೋದು ಈ ವರ್ಕು. 6th ಇಯರ್ ಈ ವರ್ಕ್ ನಾವು ಮಾಡ್ತಿರೋದು. ಚಿಕ್ಕ ರಾಖಿ ಕೀಚೈನಿಂದ ಸ್ಟಾರ್ಟ್ ಆಗಿರೋದು. ಇವಾಗ ಈ ಥರದ ವರ್ಕ್ ಎಲ್ಲ ಮಾಡ್ತಾ ಇದ್ದೀವಿ. ಏನೆಲ್ಲ ನಿಮ್ಮಲ್ಲಿ ರೆಡಿ ತಯಾರಾಗ್ತಾ ಇದೆ? ಸರ್, ನಮ್ಮಲ್ಲಿ ಇವಾಗ ಮೇನ್ಲಿ ಹೋಮ್ ಡೆಕೋರ್ ಅಂಡ್ ಫ್ಯಾಷನಲ್ಲಿ ವರ್ಕ್ ಮಾಡ್ತಿದ್ದೀವಿ. ಗೃಹ ಬಳಕೆಗೆ ಏನೇನು ಬೇಕಾಗುತ್ತೋ ಬ್ಯಾಗ್ಗಳು, ಪುಟ್ಟಿಗಳು, ಮ್ಯಾಟ್ಗಳು ಆ ಥರದ್ದೆಲ್ಲ ಬರುತ್ತೆ. ಮತ್ತು ಮಹಿಳೆಯರು ಉಪಯೋಗಿಸುವಂಥ ಬ್ಯಾಗ್ಗಳು, ಪುಟ್ಟಿಗಳು ಆ ಥರದ್ದೆಲ್ಲ ಮಾಡ್ತೀವಿ. ಜೊತೆಗೆ ಮನೆ ಬಳಕೆಗೆ ಬೇಕಾದಂಥ ಒಳ್ಳೆ ಲೈಟ್ಸ್ಗಳನ್ನೆಲ್ಲ ಮಾಡ್ತಿದ್ದೀವಿ. ಇದೆಲ್ಲ ಮಾಡ್ತಾ ಇದ್ರಿ ಸರ್. ಇದಕ್ಕೆ ಹಳೆದಿಂದನೇ ನೀವು ಯಾಕೆ ಬಳಸ್ತಾ ಇದ್ದೀರಿ ಅಂದರೆ ಹಿನ್ನೆಲೆ ತಿಳಿಸೋದಾದ್ರೆ? ಒಂದು ನಾವಿರೋ ಜಾಗದಲ್ಲಿ ನಮ್ಮ ಸುತ್ತಮುತ್ತ ಭಾಳ ಬೆಳೆಯುತ್ತೆ. ಬೆಳೆದು ಅದಾದ್ಮೇಲೆ ಅದೇ ಒಂದ್ಸರಿ ಫ್ರೂಟ್ ಕೊಡುತ್ತೆ, ಅದಾದ್ಮೇಲೆ ವೇಸ್ಟ್ ಅಂತ ಟ್ರೀಟ್ ಮಾಡಿ ಅದನ್ನ ಇದು ಮಾಡ್ತಿದ್ದಾರೆ. ಬರೀ ಹಣ್ಣಿಂದ ಒಂದೇ ಅಲ್ಲ, ಎಲೆಯಿಂದ ಒಂದೇ ಅಲ್ಲ, ದಿಂಡಿಂದನೂ ಒಂದು ಏನಾದರೂ ಮಾಡ್ಬೋದು ಅನ್ನೋ ಆಲೋಚನೆಯಲ್ಲಿ ಮಾಡ್ತಿರೋದು. ಇವತ್ತು ನೀವೆಲ್ಲ ಅನೇಕ ಯುವಕರು ಇವತ್ತು ಲಕ್ಷಾಂತರ ಗಟ್ಟಲೆ ಸ್ಯಾಲರಿ ತಗೊಳ್ಳುವಂತ ಕೆಲಸ ಮಾಡ್ತಾ ಇದ್ರು. ಇವತ್ತು ಕೋವಿಡ್ ಸಮಯದ ನಂತರ ಅನೇಕರು ಕೂಡ ಕೆಲಸವನ್ನು ಬಿಟ್ಟು ಮತ್ತೆ ಹಳ್ಳಿಗೆ ಬಂದ್ರು. ಆ ಒಂದು ಸಾಲಿನ ತಾವು ಕೂಡ ಕೋವಿಡ್ ಸಮಯದಲ್ಲಿ ಒಂದು ಉದ್ಯೋಗ ಪ್ರಾರಂಭ ಮಾಡ್ತೀರಿ. ಹೇಗೆ ಪ್ರೇರಣೆ ಆಯ್ತು ಅಂತ? ಸರ್, ನಾನು ಆಕ್ಚುಲಿ ಇಂಜಿನಿಯರ್ ಆಗಬೇಕಿತ್ತು ಅಂತ ಮನೇಲಿ ಅಪ್ಪ ಅಮ್ಮ ಆಸೆ ಪಟ್ಟಿದ್ರು, ಅದಾಗ್ಲಿಲ್ಲ. ಅದಾದ್ಮೇಲೆ ಬೆಂಗಳೂರಿಂದ ರಿಟರ್ನ್ ಆದ್ಮೇಲೆ ಕರೋನಾ ಟೈಮ್, ಆ ಟೈಮಲ್ಲಿ ಏನು ಮಾಡಕ್ ಬೇರೆ ಆಪ್ಷನ್ ಇದ್ದಿಲ್ಲ. ನಾನು ಮೂಲತಃ ನಾನು ಚೈಲ್ಡ್ಹುಡ್ ಇಂದಾನು ಒಂದ್ ಸ್ವಲ್ಪ ನಾನು ಕ್ರಾಫ್ಟ್ ಗೈ, ಅದೇ ನನಗೆ ಒಂದ್ ಸ್ವಲ್ಪ ಕ್ರಾಫ್ಟ್ ಅಂಡ್ ಆರ್ಟ್ ಮೇಲೆ ಮುಂಚೆಯಿಂದಾನು ಬಹಳ ಆಸಕ್ತಿ ಇತ್ತು. ಜೊತೆಗೆ ನಾನು ಒಳ್ಳೆ ಕ್ರಾಫ್ಟ್ ಪರ್ಸನ್ ಕೂಡ. ಪ್ಯಾಂಡಮಿಕ್ ಟೈಮಲ್ಲಿ ನನಗೇನು ಬೇರೆ ಆಪ್ಷನ್ ಇದ್ದಿಲ್ಲ. ಆ ಟೈಮಲ್ಲಿ ಬೇರೆ ಏನು ಮಾಡೋಣ ಅಂದ್ರೂ ಕೆಲಸನೂ ಇದ್ದಿಲ್ಲ. ಅವಾಗ ನಮ್ಮ ಸುತ್ತಮುತ್ತ ಇರೋದ್ರಲ್ಲಿ ಏನೋ ಪ್ಯಾಷನ್ ಆಗಿ ಸುಮ್ಮನೆ ಏನೋ ಫನ್ನಾಗಿ ಮಾಡಿದ್ದು. ಅದಾದ್ಮೇಲೆ ಫುಲ್ ಟೈಮ್ ಆಗಿ ನಾನು ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದೀನಿ. ಒಟ್ಟು ನಿಮ್ಮಲ್ಲಿ ಎಷ್ಟು ದಿನ ಕೆಲಸ ಮಾಡ್ತಾ ಇದ್ದಾರೆ ಸರ್? ಇವಾಗ ನಂದು ಕಂಪ್ನಿ ಮತ್ತೆ ಬುಕ್ಸಾರ 2 ಕ್ಲಸ್ಟರ್ ಅಲ್ಲಿ ಸೇರಿ ಒಂದು 45 ಜನ ಮಹಿಳೆಯರಿದ್ದಾರೆ. ಕುಟುಂಬ ಸಾಥ್ ಹೇಗಿದೆ? ಆ ಕುಟುಂಬ ಜಾತಿ ಅವ್ರ ಸಪೋರ್ಟ್ ಇಂದಾನೆ ಮಾಡಕ್ ಸಾಧ್ಯ, ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಮಾಡ್ತಾ ಇದ್ದೀರಿ, ಮಾರ್ಕೆಟ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ. ಸರ್, ಅದೇ ನಾನು ಇವಾಗ ನನ್ನ ಸಂಸ್ಥೆ ಹೆಸರು ವಿಶ್ ನೇಚರ್ ಅಂತ. ಇದು ಆಲ್ಮೋಸ್ಟ್ 3 years ಆಯ್ತು ನಾವು ಕಂಪ್ನಿ ರಿಜಿಸ್ಟರ್ ಮಾಡಿ. ಜೊತೆಗೆ ನಮ್ಮಲ್ಲಿ ಇವಾಗ ಸ್ವಸಹಾಯ ಸಂಘಗಳನ್ನು ಮಾಡಿದ್ದೀವಿ. ಮಾರ್ಕೆಟಿಂಗ್ ಅಂದ್ರೆ ಇವಾಗ ಒಂದು ನಾನು ಸೋಷಿಯಲ್ ಮೀಡಿಯಾನಲ್ಲಿ ವರ್ಕ್ ಮಾಡ್ತೀನಿ. ಜೊತೆಗೆ ಇವಾಗ ಕರೆಂಟ್ಲಿ ಬೆಂಗಳೂರು, ಮುಂಬೈ, ಹೈದರಾಬಾದ್, ಪುಣೆ ಈ 4 ಪ್ಲೇಸಲ್ಲೂ ನಾವು ಸಪ್ಲೈ ಎಲ್ಲ ಮಾಡ್ತೀವಿ.
ಅದ್ರ ಜೊತೆಗೆ ನಾವು ವೆಬ್ಸೈಟಲ್ಲೂ ಆರ್ಡರ್ಸ್ ತೊಗೊತೀವಿ. ನೀನು ಹತ್ರ ರಕ್ಷಾಬಂಧನ ಬಂತು, ಸಾಕಷ್ಟು ಜನ ಒಂದು ಅಣ್ಣ ತಂಗಿಯರ ಬಾಂಧವ್ಯ ಗಟ್ಟಿಗೊಳಿಸುವಂಥ ರಾಖಿ ಕಟ್ಟುವಂಥ ಸಂಭ್ರಮವನ್ನು ನೋಡ್ತಾ ಇದ್ದೀವಿ. ತಾವು ಕೂಡ ಬಾಳೆ ದಿಂಡಿನೇ ತಯಾರಿಸಿರ್ತಕ್ಕಂಥ ರಾಖಿಗಳನ್ನು ಸಾಕಷ್ಟು ತಯಾರು ಮಾಡಿ ಇಟ್ಟಿದ್ದೀರಿ. ಅದರ ಹಿನ್ನೆಲೆ ಮತ್ತು ಅದನ್ನು ಯಾವ ಥರ ಮಾರ್ಕೆಟ್ ಮಾಡ್ತಾ ಇದ್ದೀರಿ? ಸರ್ ರಾಖಿ ಅದು ಆ್ಯಕ್ಚುಲಿ ನನಗೇನೋ ಸ್ಪೆಷಲ್ ಅಫೆಕ್ಷನ್ ರಾಖಿಗೆ. ನನಗೆ ಆ್ಯಕ್ಚುಲಿ ಅಕ್ಕ ತಂಗಿ ಯಾರೂ ಇಲ್ಲ. ಅದ್ರ ಜೊತೆಗೆ ನಾನು ಫಸ್ಟ್ ರಾಖಿ ಮಾಡಿದ್ದು ಹೆಂಗೆ ಅಂದರೆ, ಆ ಟೈಮಲ್ಲಿ ಕರೋನಾ ಬೇರೆ ಇತ್ತು. ಒಂದೇನೋ ಶಾಪಿಗೆ ಏನೋ ತರೋಣ ಅಂತ ಹೋಗಿದ್ದೆ. ಆ ಶಾಪ್ ಅವರು ಬಿಕಾಸ್ ಕರೋನಾ ಈ ಸರಿ ನಮಗೆ ರಾಖಿ ಸ್ಟಾಕೇ ಇಲ್ಲ, ರಾಖಿನೇ ಇಲ್ಲ ಅಂತ ಅವ್ರ ಸುಮ್ಮನೆ ಹೇಳಿರೋ ಮಾತು. ಅವಾಗ ನಾನು ಬಾಳೆ ದಿಂಡಲ್ಲಿ ಅವಾಗ ತಾನೇ ಇನ್ನು ಏನೋ ಮಾಡೋಣ ಅಂತ ಹುಮ್ಮಸ್ಸಲ್ಲಿದ್ದೆ. ಅವ್ರು ರಾಖಿ ಇಲ್ಲ ಅಂತ ಹೇಳಿದ್ರು. ಸೊ ರಾಖಿ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಬಾಳೆ ದಿಂಡಿನ ಕ್ರಾಫ್ಟ್. ನಾನು ಮೊದಲನೇ ವರ್ಷ ಮಾಡಿದ ರಾಖಿ ಇದು ನಮ್ದು 6th ಎಡಿಷನ್ ರಾಖಿ. ಪ್ರತಿ ವರ್ಷನೂ ಅದರಲ್ಲಿ ನಾವು ಮಾಡುವ ಕೆಲಸದಲ್ಲಿ ಏನೋ ಒಂದು ಡೆವಲಪ್ಮೆಂಟ್ಸ್ ಕಲಿಕೆ ಮಾಡ್ಕೊಂತ ಈ ವರ್ಷ ಇನ್ನೂ ಒಂದು ಒಳ್ಳೆ ಡಿಸೈನ್ ಮಾಡಿದೀವಿ. ಜೊತೆಗೆ ಒಂದು ಒಳ್ಳೆ ಉದ್ದೇಶದಲ್ಲಿ ಮಾಡಿದೀವಿ. ಅಂದ್ರೆ ಪ್ರತಿ ರಾಖಿ ಜೊತೆಗೂ ಒಂದು ಬೀಜ ಕೊಡೋಣ, ಅಣ್ಣ ತಂಗಿ ಬಾಂಧವ್ಯ ಬರೀ ರಾಖಿ ಕಟ್ಟೋದೊಂದೇ ಅಲ್ಲ, ಅದಾದ್ಮೇಲೆ ಒಂದು ಬೀಜ ಹಾಕಿ ಅದು ನೇಚರ್ಗೇನೋ ಒಂದು ಒಳ್ಳೆ ಗಿಫ್ಟ್ ಆಗಲಿ, ನೇಚರ್ಗೆ ಒಂದು ಮರ ಕೊಡೋಣ ಅನ್ನೋ ಆಲೋಚನೆಯಲ್ಲಿ ಮಾಡಿದ್ವಿ. ನಾವೆಲ್ಲ ಕೂಡ ಪ್ಲಾಸ್ಟಿಕ್ ರಾಖಿಗಳನ್ನು ಬಳಸ್ತಾ ಇದ್ದೀವಿ, ಎಲ್ಲ ಕೂಡ ಪ್ರಕೃತಿಗೆ ಹಾನಿಕಾರಕ. ಅದ್ರ ಮಧ್ಯೆ ನೀವು ಇವತ್ತು ಬಾಳೆ ದಿಂಡಿನಲ್ಲೇ ತಯಾರಿಸಿದ ರಾಖಿ ಜೊತೆಗೆ ಬೀಜನ ಕೊಡ್ತಾ ಇದ್ದೀರಿ, ಪರಿಸರ ಉಳಿಸುವಂತ ಕಾರ್ಯವನ್ನು ಕೂಡ ತಾವು ಮಾಡ್ತಾ ಇದ್ದೀರಿ. ನಿಜಕ್ಕೂ ಶ್ಲಾಘನೀಯ ಕಾರ್ಯ. ಇವತ್ತು ವಿಶೇಷವಾಗಿ ಒಂದು ಆನ್ಲೈನ್ ಮೂಲಕ ಕೂಡ ನೀವು ಮಾರ್ಕೆಟ್ ಮಾಡ್ತಾ ಇದ್ದೀರಿ. ಒಂದು ಪ್ರತಿಕ್ರಿಯೆ ಹೇಗಿತ್ತು ಅಂತ? ಹಾ ಸರ್, ಇವಾಗ ಮೂಲತಃ ಇದು ಹೆಂಗೆ ಅಂದ್ರೆ, ಇದನ್ನ ನೋಡಿದಾಗ ಜನಗಳಿಗೆ ಇದು ಮೇ ಬಿ ಏನೋ ಉರ್ಕಾನಿಂದ ಮಾಡಿರ್ಬೋದು, ಜೂಟಿಂದ ಮಾಡಿರ್ಬೋದು ಅಂತ ಅನ್ಸುತ್ತೆ. ಇವಾಗ ಹತ್ರ ಬಂದು ನೋಡಿದಾಗ ಜನಗಳು ಫೀಲ್ ಸರ್ಪ್ರೈಸ್ಡ್. ಬಹಳ ಚೆನ್ನಾಗಿದೆ ಇದು. ಅದು ನಾವು ಇವಾಗ ಇದು ಬಾಳೆ ದಿಂಡು ಅಂತ ಹೇಳಿದಾಗ ಜನಗಳಿಗೂ ಖುಷಿ ಆಗುತ್ತೆ, ಆಸಕ್ತಿ ಬರುತ್ತೆ. ಒಂದ್ಸರಿ ಉಪಯೋಗಿಸೋಣ, ಹೆಂಗಿದೆ ನೋಡೋಣ ಅನ್ನೋ ಆಸಕ್ತಿನೂ ಹುಟ್ಟುತ್ತೆ. ನನ್ನ ಲಾಸ್ಟ್ ಇಯರ್ 6 years ಎಕ್ಸ್ಪೀರಿಯನ್ಸ್ ಅಲ್ಲಿ ತಗೊಂಡಿರೋದ್ರಲ್ಲೂ ಸ್ಯಾಟಿಸ್ಫೈ ಆಗಿದ್ದಾರೆ. ಅಂದ್ರೆ ಪ್ರಾಡಕ್ಟ್ ಡ್ಯೂರಬಿಲಿಟಿನೂ ಅಷ್ಟು ಚೆನ್ನಾಗಿದೆ, ಒಳ್ಳೆ ಡ್ಯೂರಬಿಲಿಟಿ ಇದೆ, ಜೊತೆಗೆ ನ್ಯಾಚುರಲ್ ಬ್ಯೂಟಿ ಬಹಳ ಚೆನ್ನಾಗಿದೆ. ನಿಜಕ್ಕೂ ಕೂಡ ತಮ್ಮ ತಾಯಿಯವರು ಕೂಡ ತಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಮಹಿಳೆಯರು ಕೂಡ ನಿಮ್ಮ ಜೊತೆಗೆ ಕೆಲಸ ಮಾಡ್ತಾ ಈ ಒಂದು ಉದ್ಯೋಗವನ್ನ ಇವತ್ತು ಪ್ರತಿನಿತ್ಯವೂ ಕೂಡ ಕಾಯಕ ಮಾಡುವ ನಿಟ್ಟಿನಲ್ಲಿ ತಮ್ಮ ಒಂದು ವಿಶ್ ನೇಚರನ್ನ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾ ಇದ್ದೀರಿ. ಈ ಒಂದು ಎಲ್ಲ ಕೆಲಸವನ್ನ ನಿಮ್ಮ ಜಿಲ್ಲೆಯ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಗಳು ಯಾರು ಗುರುತಿಸಿದವೆ ಹೇಗೆ ಅಂತ? ಹಾ ಸರ್, ನಾನು ಲಾಸ್ಟ್ 2 years ಬ್ಯಾಕ್ ಹಂಪಿ ಉತ್ಸವದಲ್ಲಿ ಎಲಿಫೆಂಟ್ಸ್ ಕಲ್ಚರ್ನ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಸುತ್ತಮುತ್ತ ಆಫೀಸರ್ಸ್ಗೂ ಗೊತ್ತಾಯ್ತು ನಮ್ಮ ವರ್ಕ್ ಬಗ್ಗೆ. ಹಾ ಸರ್, ಇನ್ನು ಗೊತ್ತಾಗಿದೆ ಅಂದ್ರೆ ಇನ್ನೂ ಗೊತ್ತಾದ್ರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನು ತಿಳಿದು ಎಲ್ಲರಿಗೂ ರೀಚ್ ಆಗುತ್ತೆ. ಯಾಕಂದ್ರೆ ಇವತ್ತು ಪ್ಲಾಸ್ಟಿಕ್ ದೇಶಾದ್ಯಂತ ಸಾಕಷ್ಟು ತನ್ನ ವ್ಯಾಪ್ತಿ ಮಾಡ್ಕೊಂಡಿದೆ. ಅದರ ಮಧ್ಯೆ ಇವತ್ತು ಎಲ್ಲ ಒಂದ್ ಕಡೆಗೆ ಬಾಳೆ ದಿಂಡು ಇವತ್ತು ಅನೇಕ ಅಲಂಕಾರಿಕ ವಸ್ತುಗಳ ಜೊತೆಗೆ ಮಹಿಳೆ ಕಿವಿಯಲ್ಲೂ ಕೂಡ ತಯಾರಾಗ್ತಾ ಇದೆ ಅಂತ ಒಂದು ಸಮೃದ್ಧ ಕೆಲಸವನ್ನು ತಾವು ಕಟ್ಕೊಂಡಿದ್ದೀರಿ. ಹೀಗೆ ತಮ್ಮ ಕಾರ್ಯ ಮುಂದುವರಲಿ. ಸಾಕಷ್ಟು ಯುವಕರಿಗೆ ನೀವು ಸ್ಫೂರ್ತಿಯಾಗಿದ್ದೀರಿ. ಯಾಕಂದ್ರೆ ಓದಿದೀವಿ, ನಾ ಡಿಗ್ರಿ ಓದ ತಕ್ಷಣ ಆಲಸ್ಯಗಳಾಗಿ ನಿರುದ್ಯೋಗಿಗಳ ಮನೆಯಲ್ಲೇ ಕೊಡುವುದಕ್ಕಿಂತ ಏನಾದರೂ ಮನಸ್ಸು ಮಧ್ಯೆ ಸಾಧಿಸಬಹುದಿಲ್ಲ ಎಂಬುದಕ್ಕೆ ನೀವೇ ಕೂಡ ಉದಾಹರಣೆ ಆಗಿದ್ದೀರಿ. ಸಾಕಷ್ಟು ಮಹಿಳೆಯರು ಕೆಲಸ ಕೊಡೋದ್ರ ಜೊತೆಗೆ ಉದ್ಯೋಗವನ್ನ, ಕರಕುಶಲ ಕಲೆಯನ್ನ ಈ ನಾಡಿಗೆ ಬಿತ್ತರಿಸ್ತಾ ಇದ್ದೀರಿ. ಅಷ್ಟೇ ಅಲ್ಲದೆ ಈ ಭಾಗದ ರೈತರಿಗೂ ಕೂಡ ತಾವು ಬೆನ್ನೆಲುಬಾಗಿ ರೈತರನ್ನು ಕೂಡ ಪ್ರೋತ್ಸಾಹಿಸಿ ಕಾರ್ಯ ಮಾಡ್ತಾ ಇದ್ದೀರಿ. ನಿಜಕ್ಕೂ ಬಾಳೆ ದಿಂಡಿನ ತಯಾರಿಸಿರ್ತಕ್ಕಂಥ ಈ ಅಲಂಕಾರಿಕ ವಸ್ತುಗಳಿರ್ಬೋದು ಮತ್ತು ರಾಖಿ ಈ ನಾಡಿನ ತುಂಬ ಹಬ್ಬಲಿ ಅಂತ ಹೇಳ್ತಾ ತಮ್ಮ ಕಾರ್ಯ ಹೀಗೆ ಮುಂದುವರಲಿ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಲಾವಣ್ಯ ಅಂತ. ನಮ್ಮೂರು ಬುಕ್ಸಾಗರ. ಇಲ್ಲಿ ಬುಕ್ಸಾಗರದಲ್ಲಿ ಏನು ವಿಶೇಷತೆ ಅಂದರೆ ಬನಾನ ಅಂದರೆ ಬಾಳೆ ಸೆರಬಿ ತೋಟ ಜಾಸ್ತಿ ಇರೋದ್ರಿಂದ ಈ ಊರಲ್ಲಿ ಬಾಳೆ ಗಿಡದ್ದು ಏನಾದರೂ ನಾವು ಹಂಪಿ ಥರ ಫೇಮಸ್ ಆಗಬೇಕಂತ ನಾವು ಬಾಳೆ ನಾರಿನಿಂದ ಕೆಲಸ ಮಾಡ್ತೀವಿ. ವಿಶ್ ನೇಚರ್ ಎಂಬ ಸಂಸ್ಥೆ ಸ್ಥಾಪನೆ ಆಗಿದೆ. ಇದು 5-6 ವರ್ಷದಿಂದ ಸ್ಥಾಪನೆ ಆಗಿದೆ. ವಿಶ್ವನಾಥ್ ಸರ್ ಎಂಬವರು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ 100 ಮಹಿಳೆಯರಿಗೆ ಕೆಲಸ ಕೊಟ್ಟಿದ್ದಾರೆ. ಇದು ಭಾಳ ಜನ ಗೃಹಿಣಿಯರೇ. ಎಲ್ಲ ಮಕ್ಕಳು ಸ್ಕೂಲಿಗೆ ಕಳಿಸಿ ನಾವು ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದು ವರ್ಕ್ ಮಾಡ್ತಿದ್ದೀವಿ.